ಮಂಡ್ಯ ನಮಗೆ ಬೇಕು, ಬಿಜೆಪಿಗೆ ಬಿಟ್ಟು ಕೊಡಬೇಡಿ. ಕುಮಾರಸ್ವಾಮಿ ಅಥವಾ ನಿಖಿಲ್ರನ್ನ ನಿಲ್ಲಿಸಿ. ದೇವೇಗೌಡರ ಮುಂದೆ ಮಂಡ್ಯ ಲೀಡರ್ಸ್ ಪಟ್ಟಿಡಿದಿದ್ದಾರೆ. ಮಂಡ್ಯ ಸೀಟ್ ಮಿಸ್ ಆಗೋ ಸುಳಿವ ಸಿಗ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಮಂಡ್ಯ ಭಾಗದ ನಾಯಕರುಗಳು, ಜೆಡಿಎಸ್ನ ನಾಯಕರುಗಳು ದೌಡಾಯಿಸಿದ್ದಾರೆ ದೇವೇಗೌಡರ ಮನೆಗೆ. ದೇವೇಗೌಡರ ನಿವಾಸದಲ್ಲಿ ಇವತ್ತು ಮಾತುಕತೆ ಕೂಡ ನಡೀತು. ಮಂಡ್ಯ ಕೈತಪ್ಪಿ ಹೋಗುವಂತಹ ಸುಳಿವು ಸಿಗ್ತಾ ಇದ್ದ ಹಾಗೆ ಎಲ್ಲ ನಾಯಕರು ಕೂಡ ದೇವೇಗೌಡರನ್ನ ಮೀಟ್ ಮಾಡಿದ್ದಾರೆ. ಇವತ್ತು ಮಾತುಕತೆ ನಡೆಸಿದ್ದಾರೆ. ಮಂಡ್ಯ ನಮಗೆ ಬೇಕು, ಬಿಜೆಪಿಗೆ ಹೋಗದಿದ್ದ ಹಾಗೆ ನೋಡ್ಕೊಳ್ಳಿ. ಬಿಜೆಪಿಯ ಮಂಡ್ಯ ಟಿಕೆಟ್ ಉಳಿಸಿಕೊಳ್ಳುವ ಸಾಧ್ಯತೆ ಇದೆ. ಸುಳಿವು ಸಿಗ್ತಾ ಇದ್ದ ಹಾಗೆ ದೇವೇಗೌಡರ ನಿವಾಸಕ್ಕೆ ನಾಯಕರುಗಳೆಲ್ಲ ಭೇಟಿ ಕೊಟ್ಟಿದ್ದಾರೆ. ಮಂಡ್ಯ ಮೈಸೂರು ಭಾಗದ ಶಾಸಕರು, ಪರಿಷತ್ ಸದಸ್ಯರು ಭೇಟಿ ನೀಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ, ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಸಿಎಸ್ ಪುಟ್ಟರಾಜು, ಶಾಸಕ ಎಚ್ಟಿ ಮಂಜು, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ರವೀಂದ್ರ ಶ್ರೀಕಂಠಯ್ಯ, ನಾಗಮಂಗಲದ ಸುರೇಶ್ ಗೌಡ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದಾರೆ ಇವತ್ತಿನ ಸಭೆಯಲ್ಲಿ. ಮಂಡ್ಯದಲ್ಲಿ ಸುಮಲತೆಗೆ ಬಿಜೆಪಿ ಭರವಸೆ ನೀಡಿರುವ ಮಾಹಿತಿ ಇದೆ. ಮೈಸೂರು ಕೊಡಗು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಮೈಸೂರು ಟಿಕೆಟ್ ಮಾಜಿ ಸಚಿವ ಸಾರಾ ಮಹೇಶ್ಗೆ ನೀಡುವ ಸಾಧ್ಯತೆ ಇದೆ. ಹಾಗಾಗಿ ಬಿಜೆಪಿಯ ಈ ನಿರ್ಧಾರದಿಂದ ಮಂಡ್ಯ ಜೆಡಿಎಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಜೆಡಿಎಸ್ಗೆ ಮಂಡ್ಯ ಹೃದಯ ಇದ್ದಂತೆ ಬಿಟ್ಟುಕೊಡಬೇಡಿ ಅಂತ ಮಂಡ್ಯ ಭಾಗದ ನಾಯಕರುಗಳು ಪಟ್ಟು ಹಿಡಿದಿದ್ದಾರೆ. ಮೊನ್ನೆ ಅಮಿತ್ ಶಾ ಅವರು ಬಂದು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಭಾಗದ ಕೋರ್ ಕಮಿಟಿ ಮೀಟಿಂಗ್ ಮಾಡಿದ ನಂತರ ಮಂಡ್ಯ ಎಲ್ಲೋ ಒಂದು ಕಡೆಗೆ ಬಿಜೆಪಿ ತೆಕ್ಕೆಗೆ ಹೋಗುವ ಸಾಧ್ಯತೆ ಇದೆ ಅನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೆ ಮಂಡ್ಯ ಮೈಸೂರು ಭಾಗದ ಎಲ್ಲ ಜೆಡಿಎಸ್ ನಾಯಕರುಗಳು ಕೂಡ MLA, ಮಾಜಿ MLAಗಳು, ಪರಿಷತ್ ಸದಸ್ಯರು, MLCಗಳು, ಹಾಗೆ ಅಲ್ಲಿ ನೋಡ್ಬೋದು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಜಿಟಿ ದೇವೇಗೌಡರು ಇದ್ದಾರೆ, ಪ್ರತಿಯೊಬ್ಬರು ಅನ್ನದಾನಿ ಇದ್ದಾರೆ. ಎಲ್ಲರೂ ಕೂಡ ಡಿಸಿ ತಮ್ಮಣ್ಣ ಅವರು, ಸಿಎಸ್ ಪುಟ್ಟರಾಜು ಅವರು, ಶಾಸಕ ಎಚ್ ಟಿ ಮಂಜು ಅವರು, ಮಾಜಿ ಶಾಸಕರಾದ ಅನ್ನದಾನಿ, ರವೀಂದ್ರ ಶ್ರೀಕಂಠಯ್ಯ, ನಾಗಮಂಗಲದ ಸುರೇಶ್ ಗೌಡ, ಎಲ್ಲರೂ ಕೂಡ ನೋಡ್ಬೋದು. ನೀವು ಅಲ್ಲಿ ದೃಶ್ಯದಲ್ಲಿ ನೋಡಬಹುದು. ದೇವೇಗೌಡರ ನಿವಾಸಕ್ಕೆ ಆಗಮಿಸಿ ಇಲ್ಲಿ ಸಭೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಟ್ಟುಕೊಡಬೇಡಿ. ಜೆಡಿಎಸ್ಗೆ ಮಂಡ್ಯ ಹೃದಯ ಇದ್ದ ಹಾಗೆ. ಹಾಗಾಗಿ ಇಲ್ಲಿ ಕುಮಾರಸ್ವಾಮಿ ಅವ್ರನ್ನರೂ ನಿಲ್ಲಿಸಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನರೂ ನಿಲ್ಲಿಸಿ, ಆದರೆ ಮಂಡ್ಯ ಮಾತ್ರ ಬಿಟ್ಟುಕೊಡಬೇಡಿ, ನಮಗೇ ಬೇಕು. ಎಲ್ಲೋ ಒಂದು ಕಡೆಗೆ ಮೈಸೂರನ್ನ ಜೆಡಿಎಸ್ಗೆ ಬಿಟ್ಟುಕೊಡುವ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು. ಮಂಡ್ಯ ಬಿಜೆಪಿಯಲ್ಲೇ ಉಳಿಸ್ಕೊಳ್ಳುವಂತಹ ಒಂದು ಪ್ಲಾನ್ ಕೂಡ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ತಿಳಿತಾ ಇದ್ದ ಹಾಗೆ ಜೆಡಿಎಸ್ನ ಎಲ್ಲ ನಾಯಕರು ಇವತ್ತು ಮೀಟಿಂಗನ್ನು ಮಾಡ್ತಾ ಇದ್ದಾರೆ.